ಅಪ್ಪ ಕಾಫಿ ತಗೊಳ್ಳಿ. ಮಗು ಮಲ್ಕೋತ ಪಾರ್ವತಿ? ಅತ್ತು ಈಗಷ್ಟೇ ಮಲ್ಕೊಂಡಾರಿ. ಶೌರ್ಯ ಕಲ್ಯಾಣಿ ಬಂದಿಲ್ಲ ಅಂತ ಭಯ ಪಡ್ತಿದ್ದಾನೇನೋ. ಹೌದಮ್ಮ, ನನಗೂ ಕೂಡ ಹಾಗೆ ಅನ್ನಿಸ್ತು. ಹಸುಗು ಸಲ್ವಾ, ಅದರಲ್ಲೂ ತುಂಬಾ ಹಚ್ಕೊಂಡ್ಬಿಟ್ಟಿದೆ ಮಗು. ಇದ್ದಕ್ಕಿದ್ದ ಹಾಗೆ ಕಾಣಲಿಲ್ಲ ಅಂದ್ರೆ ಭಯ ಆಗಲ್ವಾ? ಹೌದು, ಶೌರ್ಯ ಆಗ್ಲಿ ಕಲ್ಯಾಣಿ ಆಗ್ಲಿ ನಿನ್ನೆಯಿಂದ ಫೋನೇ ಮಾಡ್ಲಿಲ್ವಲ್ಲ ರೀ. ಹಿಲ್ ಸ್ಟೇಷನ್ ಅಲ್ವೇನಮ್ಮ, ಸಿಗ್ನಲ್ ಸಿಕ್ಕುತ್ತೋ ಇಲ್ವೋ? ಅವ್ರು ನೋಡಿದ್ರೆ ಅಲ್ಲಿಗೆ ಹೋಗಿದ್ದಾರೆ. ಇಲ್ಲಿ ಮನೆಯಲ್ಲಿ ದಮಯಂತಿ ಕೂಡ ಇಲ್ಲ. ಅವ್ರು ಇಲ್ದೇ ಇರೋದಕ್ಕೆ ಮನೆ ಎಲ್ಲ ಒಂಥರ ಖಾಲಿ ಖಾಲಿ ಇದ್ದಂಗಿದೆ ಅಲ್ವಾ? ಹೌದು, ದಮಯಂತಿ ಇದ್ರೆ ಏನೋ ಒಂದ್ ಜಗಳ ಮಾಡ್ತಾನೆ ಇರ್ತಿದ್ಲು. ಅವಳಿಲ್ದೇ ಇರೋದಕ್ಕೆ ಈ ಮನೇಲಿ ಶಬ್ದನೇ ಇಲ್ದಿರೋ ಹಾಗಾಗಿದೆ. ಜಗಳ ಮಾಡಿದ್ರು ಏನೇ ಮಾಡಿದ್ರು ದಮಯಂತಿ ಇದ್ರೆ ಅದೊಂದು ಸಂಭ್ರಮ. ನಿಜನೇ ರೀ, ದಮಯಂತಿ ಇದ್ರೆ ಸ್ವಲ್ಪ ಶಬ್ದ ಇರ್ತಿತ್ತು, ಅದು ಕೂಡ ಇಲ್ದಿರೋ ಹಾಗಾಗಿದೆ. ಅರೆ, ನಿಮ್ಗೆ 100 ವರ್ಷ ದಮಯಂತಿ ನೆನೆಸ್ಕೊಂಡ ತಕ್ಷಣ ಬಂದ್ಬಿಟ್ರಿ. ಏನ್ ದಮಯಂತಿ, ಇಷ್ಟು ಬೇಗ ಬಂದ್ಬಿಟ್ಟೆ? ಒಂದ್ 4 ದಿವಸ ಇದ್ದು ಬರ್ಬಹುದಿತ್ತಲ್ವಾ? ಇದು ನಿನ್ ಕೆಲ್ಸನೇ ಅಲ್ವಾ? ನಿನ್ನ ಮಗಳನ್ನ ಶೌರ್ಯನ್ ಜೊತೆ ಹೊರಗಡೆ ಕಳ್ಸೋದಿಕ್ಕೆ ನನ್ನನ್ನ ದುಬೈಗೆ ಹೋಗ್ ಬನ್ನಿ ಅಂತ ಕಳಿಸ್ದೆ ಅನ್ನೋದು ನನಗೆ ಗೊತ್ತು. ಹಾಗೆಲ್ಲ ಏನೂ ಇಲ್ಲ ದಮಯಂತಿ. ದೇಶ ಬಿಟ್ಟು ಬೇರೆ ದೇಶಕ್ಕೆ ಕರ್ಕೊಂಡು ಹೋದ್ರು ಇವಳ ಮನ್ಸಲ್ಲಿ ಇಲ್ಲೇ ಇದೆ. ಇವಳ ಗೋಳ್ಗೆ ಶೇಖ್ಗಳ ದೇಶದಲ್ಲಿ ನಾನೇ ಶೇಖ್ ಆಗೋದೆ. ಹೋಗೋಣ ನಡೀರಿ ಅಂತ ಒಂದೇ ಹಠ. ಜಗಳ ಇವಳು ಅವಳಿ ಮಕ್ಕಳು, ಅದಕ್ಕೆ ಜಗಳ ಇಲ್ಲ ಅಂದ್ರೆ ಇವಳಿಗೆ ತುತ್ತಿಳಿಯಲ್ಲ. ಆಯ್ತು ಬಿಡಮ್ಮ, ಕಾರಣ ಇಲ್ದೆ ನಾನು ಯಾವತ್ತೂ ಜಗಳ ಆಡಲ್ಲ. ಆ ವಿಷಯನ ಪಕ್ಕಕ್ಕಿಟ್ಟು ಮೊದಲು ಶೌರ್ಯಂಗ್ ಫೋನ್ ಮಾಡಿ ಈಗಿಂದೀಗ್ಲೇ ಹೊರಟು ಬನ್ನಿ ಅಂತ ಹೇಳಿ. ನಾನು ಹೇಳ್ದೆ ಅಂತಂದ್ರೆ ರೆಕ್ಕೆ ಕಟ್ಕೊಂಡು ಹಾರ್ಕೊಂಡು ಬರ್ತಾನೆ. ಹೋಗಿದ್ದ ಜಾಗದಲ್ಲಿ ನೀವಂತೂ ಇರ್ಲಿಲ್ಲ. ಅವ್ರನ್ನಾದ್ರೂ 4 ದಿನ ಸಂತೋಷವಾಗಿರೋಕ್ ಬಿಡು ದಮಯಂತಿ. ಕಲ್ಯಾಣಿ, ಶೌರ್ಯ, ನಿಮ್ ಟ್ರಿಪ್ ಹೇಗಿತ್ತಮ್ಮ? ಅಜ್ಜಿ, ಕಲ್ಯಾಣಿ, ಏನು ಮೊದ್ಲೇ ಹೇಳ್ಕೊಂಡ ಹಾಗೆ ಎಲ್ರೂ ಒಟ್ಟಿಗೆ ಬಂದ್ಬಿಟ್ರಿ. ಏನಮ್ಮ ಇಷ್ಟು ಬೇಗ ಬಂದ್ಬಿಟ್ರಿ? ನಾವು ಬರ್ಬೇಕು ಅನ್ಕೊಂಡಿರ್ಲಿಲ್ಲಮ್ಮ, ಬರ್ಬೇಕಾಗ್ ಬಂತು. ಬರ್ಬೇಕಾಗ್ ಬಂತು ಅಂದ್ರೆ ಏನೋ? ನಾವ್ ಅನ್ಕೊಂಡ್ ಹಾಗೆ ಸಿದ್ದು ಸಂಪದ ಸತ್ತಿಲ್ಲಮ್ಮ. ಏನ್ ಶೌರ್ಯ ನೀನ್ ಹೇಳ್ತಿರೋದು? ಹೌದು ಅಜ್ಜಿ, ನಾವು ಕೇರಳಕ್ಕೆ ಹೋಗ್ತಿದೀವಿ ಅಂತ ಗೊತ್ತಾಗಿ ಮೊದಲೇ ದೊಡ್ಡ ಪ್ಲಾನ್ ಮಾಡಿದ್ರು.
ಅವ್ರು ಪ್ಲಾನ್ ಮಾಡಿದ್ದಾರೆ ಅಂತ ಅವ್ರು ಅನ್ಕೊಂಡಿದ್ರು. ನಮ್ಮ ಪ್ಲಾನಲ್ಲಿ ಸಿಕ್ಕಾಕೊಂಡು ಈಗ ಜೈಲಲ್ಲಿದ್ದಾರೆ. ಅವನೀಗ ನನ್ನ ಕಸ್ಟಡಿಲೇ ಇದ್ದಾನೆ. ಅವನಲ್ಲಿಂದ ಹೊರಗಡೆ ಹೋಗ್ತಾನೆ ಅನ್ನೋದು ಸುಳ್ಳು. ಮತ್ತೆ ಸಂಪದ ಸಿಕ್ಕಿಲ್ಲ ಅಲ್ವಾ? ಅವನೆಲ್ಲಿದ್ರು ಅವನಿಗೋಸ್ಕರ ಬಂದೇ ಬರ್ತಾಳೆ. ಇಲ್ಲ ಅಂದ್ರೆ ಹುಚ್ಚ ಹಿಡಿದು ಎಲ್ಲೆಲ್ಲೋ ತಿರುಗಾಡ್ಕೊಂಡು ಸಾಯ್ತಾಳಷ್ಟೆ. ಸಿದ್ದು ಈಗ ನನ್ನ ಕೈಯಲ್ಲಿ ಇರೋದ್ರಿಂದ ಆ ಸಂಪದ ಬಗ್ಗೆ ಯೋಚನೆ ಮಾಡಬೇಕಾದ ಅವಶ್ಯಕತೆನೇ ಇಲ್ಲ ಅಜ್ಜಿ. ಈ ಹುಡುಗ 2 ದಿನದಿಂದ ಫೋನ್ ಕೂಡ ಮಾಡದೆ ಎಲ್ಲಿ ತಿರುಗ್ತಾ ಇದ್ದಾನೋ. ಅಮ್ಮ ಒಬ್ಳಿದಾಳೆ, ಕಾಯ್ತಾ ಇರ್ತಾಳೆ ಅನ್ನೋ ನೆನಪು ಕೂಡ ಇಲ್ಲ ಅವನ್ಗೆ. ಹಲೋ ಸಿದ್ದು, ಎಲ್ಲಿದ್ಯೋ? ಅಮ್ಮನಿಗೆ ಫೋನ್ ಮಾಡ್ಬೇಕು ಅನ್ನೋ ಜ್ಞಾನ ಕೂಡ ಇಲ್ವಾ ನಿನ್ಗೆ? ಹಲೋ ಅಮ್ಮ, ಯಾರು ಫೋನ್ ಮಾಡಿದ್ರು ಅಂತ ಕೂಡ ನೋಡಲ್ವಾ? ಪಲ್ಲವಿ ನೀನಾ? ನನ್ಗಿಲ್ಲಿ ಸಿದ್ದು ಬಗ್ಗೆನೇ ಯೋಚನೆ ಆಗೋಗಿದೆ. ಅದಕ್ಕೆ ಫೋನ್ ಬಂದ ತಕ್ಷಣ ಸಿದ್ದುದೆ ಅಂತ ಅನ್ಕೊಂಡೆ. ಅದಿರ್ಲಿ, ಸಿದ್ದು ನಿನ್ಗೇನಾದ್ರೂ ಫೋನ್ ಮಾಡಿದ್ನಾ? ಇನ್ನು ಫೋನ್ ಮಾಡಲ್ಲ, ಮಾಡೋದು ಇಲ್ಲ. ಅದೇನೆ ಹಾಗೆ ಹೇಳ್ತಿದ್ಯಾ? ಸಿದ್ದುಗೇನಾಗಿದೆ? ಏನೂ ಆಗಿಲ್ಲ. ಇಷ್ಟಕ್ಕೂ ಅವನು ಎಲ್ಲಿದ್ದಾನೆ? ಇಲ್ಲೇ ಇದ್ದಾನಮ್ಮ, ಜೈಲಲ್ಲಿ. ಅವನು ಅಲ್ಲಿದ್ದಾನೆ ಅಂದ್ರೆ ಏನೋ? ಎಲ್ಲೋ ಇದ್ದವನು ಅವನು ಹೇಗ್ ಜೈಲ್ಗೆ ಹೋದ? ಆ ಶೌರ್ಯ ಕಲ್ಯಾಣಿ ಕೇರಳಗೆ ಹನಿಮೂನ್ಗೆ ಹೋಗಿದ್ರು ಅಂತ ನಾವ್ ಅನ್ಕೊಂಡಿದ್ವಲ್ವೇನಮ್ಮ? ಕೇರಳಗೆ ಯಾಕೆ ಹೋಗಿದ್ದ? ಆ ಶೌರ್ಯ ಹೋಗಿದ್ದೆ ನಿನ್ ಮಗನ್ನ ಹಿಡಿಯೋದಕ್ಕೆ. ಯಾರಿಗೂ ಅನುಮಾನ ಬರ್ದ ಹಾಗೆ ಹನಿಮೂನಿಗಂತ ಹೇಳಿ ಕರೆಕ್ಟ್ ಪ್ಲಾನ್ ಮಾಡೇ ಹಿಡಿದಿದ್ದಾನೆ. ಅವನಿನ್ ಸಿಗಲ್ಲ ಬಿಡು ಅಂತ ತುಂಬಾ ಆನಂದ ಪಟ್ವಿ ಅಲ್ವಾ? ಸಿಕ್ಕಾಕೊಂಡ ಅಮ್ಮ. ಈ ಶೌರ್ಯ ಯಾಕೆ ನನ್ನ ಮಗನ ಹಿಂದೆನೆ ಬಿದ್ದಿದ್ದಾನೆ? ಅವನ್ ಸಿಕ್ಕಿದ್ದಾನೆ ಅಂದ್ಮೇಲೆ ಅವಳು ಸಿಕ್ಕಿದಾಳಾ? ಇಲ್ಲಮ್ಮ, ಆ ಸಂಪದ ತಪ್ಪಿಸ್ಕೊಂಡ್ಲಂತೆ. ಅವಳೆಲ್ಲಿ ಸಿಗ್ತಾಳೆ? ಕಂತ್ರಿಗಳಲ್ಲಿ ಕಂತ್ರಿ ಅವಳು. ಅವಳು ನನ್ನ ಮಗನ್ ಸವಾಸ ಮಾಡಿದಕ್ಕೆ ತಾನೆ ಅವನ್ ಜೀವನ ನಾಶ ಆಗ್ತಿರೋದು. ಅವಳು ಅವನ ಜೊತೆ ಇರೋವರೆಗೂ ಅವನ್ಗಿದು ತಪ್ಪಿದ್ದಲ್ಲ, ಎಲ್ಲ ನನ್ನ ಕರ್ಮ. ಛೇ, ನಾಯಿ ಬಾಲ ಡೊಂಕು ಅನ್ನೋ ಹಾಗೆ ಬದಲಾಗಲ್ವಾ ನೀನು? ನಿನ್ ತಮ್ಮ ಹಾಗಿದ್ದ ಅಂದ್ರೆ ನೀನು ಹೀಗೆ ತಪ್ಪಿನ ಮೇಲೆ ತಪ್ಪು ಮಾಡ್ತಾನೆ ಇರ್ತೀಯ. ಆದ್ರೂ ನಾನೇನ್ ಮಾಡ್ದಿರಿ ಇವಾಗ? ಛೇ, ಬಾಯಿ ಮುಚ್ಚು. ಅಂತ ಪಾಪಿ ಬಗ್ಗೆ ತಿಳ್ಕೊಳ್ಳೋದು, ನಿಮ್ಮ ಅಮ್ಮನಿಗೆ ಹೇಳೋದು ನಿನಗೆ ತಪ್ಪು ಅಂತ ಅನ್ನಿಸ್ತಿಲ್ವಾ? ಅವನ್ ಕೆಟ್ಟವನು ಅಂತ ಗೊತ್ತಾದ್ಮೇಲೆ ನೀನ್ ಬದಲಾಗ್ತೀಯ ಅಂತ ಅನ್ಕೊಂಡಿದ್ರೆ ಆ ಆಲೋಚನೆನೇ ನಿನ್ನಲ್ಲಿಲ್ಲ. ಎಷ್ಟೇ ಆದ್ರೂ ಒಡ ಹುಟ್ಟಿದ ತಮ್ಮ ಅಲ್ವೇನ್ರಿ? ಒಡ ಹುಟ್ಟಿದವನ್ ತಪ್ಪನ್ನ ಸಮರ್ಥಿಸ್ಕೊಂಡಿದ್ದಕ್ಕೆ ತಾಟಕಿಗೆ ಯಾವ ಗತಿ ಬಂದಿತ್ತೋ ಕೊನೆಗೆ ಅಂಥ ಗತಿನೇ ನಿನಗೂ ಬರೋವರೆಗೂ ನೀನ್ ಬದಲಾಗಲ್ಲ. ಅದಲ್ಲ ರೀ. ಛೀ, ಮಾತಾಡ್ಬೇಡ. ನಿನ್ ಜೊತೆ ಮಾತಾಡ್ಬೇಕು ಅಂದ್ರೇನೆ ಅಸಹ್ಯ ಆಗ್ತಿದೆ.
ಕೊಡು. ನಮಗ್ ದುಡ್ಡು ಕೊಡು. ನಿನ್ನ ಅಗತ್ಯಕ್ಕೆ ಅವ್ರನ್ನ ನಂಬೋದಕ್ಕೆ ನಮ್ಮನ್ ಚೆನ್ನಾಗಿ ಉಪಯೋಗಿಸ್ಕೊಂಡೆ ಅಲ್ಲ, ನಮ್ ದುಡ್ಡು ನಮಗ್ ಕೊಟ್ಬಿಡು. ನಮ್ ದುಡ್ಡು ಬಂಗಾರ ಎಲ್ಲ ಅವ್ರು ತಗೊಂಡು ಹೋಗಿದ್ದಾರೆ. ಹಾಗಂತ ನಮ್ ದುಡ್ಡು ಕೊಡಲ್ವಾ? ಹಾಗೆಲ್ಲ ಆಗಲ್ಲ. ನಮ್ ದುಡ್ಡು ನಮಗ್ ಕೊಡ್ಲಿಲ್ಲ ಅಂದ್ರೆ ಇಲ್ಲಿಂದ ನೀನು 1 ಇಂಚು ಹೋಗಕ್ಕಾಗಲ್ಲ. ಏನು ಹೆದರ್ಸ್ತಾ ಇದ್ಯಾ? ಮತ್ತೆ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಬಿಟ್ಬಿಡ್ತೀವಿ ಅನ್ಕೊಂಡಿದ್ಯಾ? ನನ್ನ ಹತ್ರ ಇವಾಗ ದುಡ್ಡಿಲ್ಲ. ನೀನ್ ಏನ್ ಮಾಡ್ತೀಯೋ ಹೇಗ್ ಮಾಡ್ತೀಯೋ ಅದ್ ನಮಗ್ ಗೊತ್ತಿಲ್ಲ. ನನಗೆ ನಮ್ ದುಡ್ಡು ಬೇಕು. ನನ್ನ ಹತ್ರ ದುಡ್ಡಿಲ್ಲ ಅಂದ್ರೆ ಕೇಳ್ತಿಲ್ಲ ಅಲ್ವಾ? ತಗೊಳ್ಳಿ. ಇವಾಗ ನನಗೆ ಕೊಡಕ್ಕಾಗೋದು ಇಷ್ಟೇ. ಅದನ್ನ ಮಾರಿ ನೀವಿಬ್ರು ದುಡ್ಡು ಹಂಚ್ಕೊಳ್ಳಿ. ಇಷ್ಟೇನಾ? ಕೆಲಸ ಪೂರ್ತಿ ಆದ್ಮೇಲೆ ಅದನ್ ಮಾಡ್ತೀನಿ ಇದನ್ ಮಾಡ್ತೀನಿ ಅಂದೆ, ಅನವಶ್ಯಕವಾಗಿ ನಂಬಿಟ್ಟೆ. ಛೇ, ಶೌರ್ಯ, ನನ್ನ ಜೀವನದಲ್ಲಿ ಸಂತೋಷ ಅನ್ನೋದು ಇಲ್ದೇ ಇರೋ ಹಾಗೆ ಮಾಡಿ ನೀವು ಮಾತ್ರ ಹ್ಯಾಪಿ ಆಗಿದ್ದೀರಾ? ಸಿದ್ದುನ ಅರೆಸ್ಟ್ ಮಾಡಿಸಿ ಸಮಸ್ಯೆ ತೀರ್ ಹೋಯ್ತು ಅಂತ ನೀನ್ ಅನ್ಕೊಂಡಿರ್ಬೋದು. ಅಸ್ಲಿ ಸಮಸ್ಯೆ ಇವಾಗ ಶುರು ಆಗತ್ತೆ. ಅದು ನಾನು ನಿನ್ನ ಬಿಡೋದಿಲ್ಲ ಶೌರ್ಯ. ಅಜ್ಜಿ, ಇದು ನಿಮಗೋಸ್ಕರ. ಮತ್ತೆ ಈ ತಾತಂಗೋಸ್ಕರ ಏನ್ ತಂದಿದ್ಯೋ? ಅಯ್ಯಯ್ಯೋ, ತಾತನ್ನೇ ಮರ್ತೋದ್ವಲ್ಲ ಕಲ್ಯಾಣಿ. ಅಯ್ಯೋ, ಮರ್ತೋದ್ಯಾ? ಸರಿ, ಎಲ್ಲ ಅಜ್ಜಿಗೆ ಕೊಟ್ಬಿಡು. ಅಯ್ಯಯ್ಯೋ, ತಾತ ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಬನ್ನಿ ಕೂತ್ಕೊಳ್ಳಿ. ನಿಮಗೋಸ್ಕರ ತರದೇ ಇರ್ತೀವ ತಾತ. ತಗೊಳ್ಳಿ, ನಿಮಗೋಸ್ಕರ ಸ್ಪೆಷಲ್ ಪರ್ಫ್ಯೂಮ್. ಮನೇಲಿ ಎಲ್ರಿಗೂ ಉಡುಗೊರೆ ತಂದ್ಬಿಟ್ಟು ಒಳ್ಳೆ ಕೆಲಸ ಮಾಡ್ದೆ ಕಣೋ. ನನ್ನ ಮಗ ಏನೇ ಮಾಡಿದ್ರು ಅದು ಚೆನ್ನಾಗೇ ಇರತ್ತೆ. ಇವಾಗಿಲ್ಲ ಅಂತ ಯಾರಂದ್ರು ದಮಯಂತಿ? ಕಲ್ಯಾಣಿ, ಮನೆಗೆ ಹೋದ್ಮೇಲೆ ಕೊಡೋಣ ಅಂತ ನಿನಗೊಂದು ಸ್ಪೆಷಲ್ ಗಿಫ್ಟ್ ತಗೊಂಡಿದ್ದೆ. ತಗೋ, ಇದನ್ನ ಓಪನ್ ಮಾಡು. ಪ್ರೀತಿಯಿಂದ ನಿಮ್ ಕೈಯಿಂದ ಕೊಟ್ಟಿದ್ದೀರಾ ಅಂದ್ರೆ ನೀವೇ ನನ್ನ ಕುತ್ತಿಗೆಗೂ ಹಾಕ್ಬಿಡಿ ಆಫೀಸರ್. ತಂದಿರೋದು ಹಾರ ಅಷ್ಟೇ, ಅದೇನೋ ವಜ್ರದ ಹಾರ ಅನ್ನೋ ಹಾಗೆ ಆ ಆಕ್ಟಿಂಗ್ ಯಾಕೆ? ಗಂಡ ಪ್ರೀತಿಯಿಂದ ಕೊಟ್ರೆ ಮಣ್ಣಿಂದೇ ಆಗ್ಲಿ ಅಥವಾ ಗಾಜಿಂದೇ ಆಗ್ಲಿ ಅದು ನನಗೆ ವಜ್ರದ ಹಾರಕ್ಕಿಂತ ಬೆಲೆ ಬಾಳುವಂಥದ್ದೇ ಅತ್ತೆ. ಕೊಡ್ತಿರೋ ವಸ್ತು ನೋಡಿ ಅಲ್ಲ, ಕೊಡ್ತಿರೋರ್ ಮನ್ಸಲ್ಲಿರೋ ಪ್ರೀತಿ ನೋಡ್ಬೇಕು. ಒಳ್ಳೆ ಮಾತು ಹೇಳ್ದೆ ಕಲ್ಯಾಣಿ. ಇದನ್ನೇ ಹೆತ್ತವ್ರಿಗೆ ಹೆಗ್ಣ ಮುದ್ದು ಅಂತ ಅನ್ನೋದು. ಅಮ್ಮ, ನೀನ್ ಅನ್ಕೊಂಡಿರೋ ಹಾಗೆ ಇದ್ಯಾವುದೋ ಮಾಮೂಲಿ ಸರ ಅಲ್ಲ. ಇದರಲ್ಲಿ ಮಧ್ಯದಲ್ಲಿರೋ ಲಾಕೆಟಲ್ಲಿ ಬೆಲೆ ಬಾಳೋ ಡೈಮಂಡ್ ಇದೆ. ಇದ್ರ ಬೆಲೆ 5 ಲಕ್ಷ.
ಹೇಳು ವಾಸು. ಶೌರ್ಯ, ಈ ಸಿದ್ದುನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋಣವಾ? ಹಾಗೆ ಮಾಡಬೇಕು ಅಂದರೆ ಮೊದಲು FIR ಮಾಡಬೇಕಲ್ವಾ? ಬೇಡ, ಅಂಥ ಡಿಸಿಷನ್ಸ್ ನೀನು ತಗೋಬೇಡ. ನಾನು ಬರ್ತೀನಿ, ಬಂದ್ಮೇಲೆ ಹೇಳ್ತೀನಿ. ಆಗಲಿ ಶೌರ್ಯ. ನಾನು ಸ್ಟೇಷನ್ವರೆಗೂ ಹೋಗಿ ಬರ್ತೀನಿ. ಆಫೀಸರ್, ಇವಾಗ ತಾನೇ ಬಂದಿದ್ದೀವಿ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ. ಅಲ್ಲಿ ಪೂರ್ತಿ ಮಾಡಬೇಕಾಗಿರೋ ಕೆಲಸಗಳು ಕೆಲವಿದೆ, ಅದನ್ನು ಫಿನಿಶ್ ಮಾಡಿ ಬರ್ತೀನಿ. ಏನೋ ಅಳಸಿ ತಿರುಗೋ ನಿನಗೆ ಅಳ್ತಾ ಕೂತ್ಕೊಳ್ಳೋದು ಕಷ್ಟ ಆಗ್ತಿದ್ಯಾ? ನನ್ನ ಅರೆಸ್ಟ್ ಮಾಡಿ ತುಂಬಾ ದೊಡ್ಡ ತಪ್ಪು ಮಾಡಿದ್ಯಾ. ತಪ್ಪು ಮಾಡೋ ನಿನ್ನಂಥವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಕಣೋ ನಾನಿರೋದು. ನನ್ನ ಇಲ್ಲಿ ತುಂಬಾ ದಿನ ನೀನು ಇಟ್ಕೊಳಕ್ಕಾಗಲ್ಲ. ಹೌದಾ? ಓಡ್ ಹೋಗ್ತೀಯಾ? ಟ್ರೈ ಮಾಡಿ ನೋಡು. ನಮ್ಮ ಪೊಲೀಸ್ ಬುಲೆಟ್ಸು ನಿನ್ನ ಬಾಡಿ ಒಳಗೆ ಹಾಗೆ ನುಗ್ಗುತ್ತೆ. ಹೀಗ್ ನನ್ನ ಕೈಗೆ ಸಿಕ್ಕಾಕೋತೀಯ ಅಂತ ನೀನ್ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅಲ್ವಾ? ನೋ ಡೌಟ್, ಮಾಡಿರೋದೇ ಇಲ್ಲ ಬಿಡು. ತುಂಬಾ ಬುದ್ಧಿವಂತಿಕೆಯಿಂದ ಪ್ಲಾನ್ ಮಾಡಿದ್ದೀನಿ. ಇನ್ನು ನಮ್ಮನ್ನ ಯಾರು ಕಂಡು ಹಿಡಿತಾರೆ ಅಂತ ಓವರ್ ಕಾನ್ಫಿಡೆನ್ಸ್ ಅಲ್ವಾ? ಮೊದ್ಲು ನನ್ನ ಮಕ್ಕಕ್ಕೆ ಹಾಕಿರೋ ಮುಸ್ಕ್ ತೆಗಿ. ಏಯ್, ಅದಿದ್ರೇನೆ ನೀನು ಸೇಫು. ಇಲ್ಲ ಅಂದ್ರೆ ನಿನ್ನ ಮುಖ ನೋಡ್ತಿದ್ರೆ ನಡೆದಿರೋದೆಲ್ಲ ನೆನಪಿಗೆ ಬರುತ್ತೆ. ಆ ಕೋಪದಲ್ಲಿ ನಿನ್ನನ್ನ ಸುಟ್ಟು ಬಿಸಾಕ್ತೇನೇನೋ ಅನ್ನೋ ಅನುಮಾನದಿಂದ ಈ ಏರ್ಪಾಡು ಮಾಡಿದ್ದೀನಿ. ಆದ್ರೂ ಏನ್ ಬುದ್ಧಿವಂತಿಕೆನೋ ನಿಂದು. ಸಂಪದ ಹತ್ರ ಡಬಲ್ ಆಕ್ಟಿಂಗ್ ಮಾಡಿಸಿ ನಮ್ಮನ್ನ ಕನ್ಫ್ಯೂಸ್ ಮಾಡಿ ಕಲ್ಯಾಣಿನ ಸಾಯಿಸ್ಬೇಕು ಅನ್ನೋ ತಾನೇ ನಿನ್ ಪ್ಲಾನು. ಸಂಪದ ಕೋಮಲ ಆಗಿ ಪರಿಚಯ ಆದಾಗ್ಲೇ ನನಗ್ ಗೊತ್ತು ಕಣೋ. ಆದ್ರೆ ಎಲ್ಲಿ ನನಗನುಮಾನ ಬಂದಿದೆಯೇನೋ ಅಂತ ನಿಮಗ ಅನುಮಾನ ಬರೋಕ್ ಬಿಡ್ಲಿಲ್ಲ. ಜೊತೆಗೆ ನನ್ನ ಹೆಂಡತಿಗೂ ಅನುಮಾನ ಬರಲಿಲ್ಲ. ನೀನು ಸೋಷಿಯಲ್ ಮೀಡಿಯಾದಲ್ಲಿ ಕೋಮಲ ನಿಜವಾಗ್ಲೂ ಇದಾಳೆ ಅಂತ ನಂಬಿಸೋದಕ್ಕೆ ಮಾಡಿರೋ ಪ್ರಯತ್ನ ಎಲ್ಲ ಭೇದಿಸೋದಕ್ಕೆ ಸ್ವಲ್ಪ ಟೈಮ್ ಬೇಕಾಯ್ತಷ್ಟೆ. ನನ್ನ ಹಿಡ್ದಿದ್ದಕ್ಕೆ ಎಲ್ಲ ಆಗೋಯ್ತು ಅನ್ಕೋಬೇಡ ಶೌರ್ಯ. ಏಯ್, ಇನ್ನು ನಿನಗೆ ಪೊಗರು ಕಡಿಮೆ ಆಗಿಲ್ವೇನೋ? ಕಡಿಮೆ ಆಗಿಲ್ವಾ? ಅದೇ ನನಗಿಷ್ಟ ಆಗ್ತಿಲ್ಲ. ಏಯ್, ನಿನಗೊಂದು ವಿಷಯ ಅರ್ಥ ಆಗ್ತಿಲ್ಲ. ನೀನ್ ಅರೆಸ್ಟ್ ಆಗಿದ್ಯಾ ಅಂತ ಇಲ್ಲಿವರೆಗೂ ರೆಕಾರ್ಡಲ್ಲಿ ಬರ್ದಿಲ್ಲ. ಹೀಗಿರೋವಾಗ ನಿನ್ನನ್ನು ಎನ್ಕೌಂಟರ್ ಮಾಡಿ ಊರಾಚೆ ಬಿಸಾಕಿ ಅನ್ಐಡೆಂಟಿಫೈಡ್ ಬಾಡಿ ಅಂತ ಸರ್ಟಿಫೈ ಮಾಡೋದು ನನಗಷ್ಟೇನು ಕಷ್ಟದ ಕೆಲಸ ಅಲ್ಲ. ಆದ್ರೆ ಸಾಯಿಸಲ್ಲ. ನೀನು ಸಾಯೋವರೆಗೂ ಈ ಡಾರ್ಕ್ ರೂಮಲ್ಲೇ ಸತ್ತು ಬದುಕೋ ಹಾಗೆ ಮಾಡ್ತೇನೆ. ನನ್ನ ಆವೇಶದ ಬಗ್ಗೆ ಗೊತ್ತಿದ್ದು ತಪ್ಪು ಮಾಡ್ತಿದ್ಯಾ ಶೌರ್ಯ. ಇದ್ರ ಪರಿಣಾಮ ತುಂಬಾ ಕ್ರೂರವಾಗಿರುತ್ತೆ. ಲೇ, ರೆಕಾರ್ಡ್ಸ್ ಅಲ್ಲಿ ನೀನಾಗ್ಲೇ ಸತ್ತೋಗಿದ್ಯಾ ಕಣೋ. ಜಾಸ್ತಿ ಮಾತಾಡಿದ್ರೆ ಅದೇ ನಿಜ ಆಗುತ್ತೆ. ನೀನ್ ಕೊಡೋ ಪ್ರತಿ ಟಾರ್ಚರ್ ನೆನ್ಪಿಟ್ಕೋ. ಇದಕ್ಕಿಂತ ಜಾಸ್ತಿ ಕೊಡ್ತೀನಿ. ಸಿದ್ದು ಹತ್ರ ಯಾಕೆ ಇಟ್ಕೊಂಡೆ ಅಂತ ನೀನ್ ಓಡಾಡೋ ಹಾಗೆ ಮಾಡ್ತೀನಿ. ಏನ್ ನೋವು ಕೊಡ್ತೀಯೋ? ಏನ್ ಉಳಿದಿದೆ ಅಂತ ನೋವು ಕೊಡ್ತೀಯಾ? ಇರೋ ಮನೇನ್ ಮಾರಿ ನನ್ನನ್ನು ಮುಗಿಸೋದಕ್ಕೆ ಖರ್ಚು ಮಾಡ್ತೀಯ ಅಷ್ಟೇ ತಾನೆ? ನಿನಗೆ ಆ ಅವಕಾಶ ಕೂಡ ಇಲ್ಲ ಕಣೋ. ಲಕ್ಷ್ಮಿ ಒಡವೆ ದುಡ್ಡನ್ನ ದೋಚಿದ್ದಕ್ಕೆ ಕೇಸ್ ಫೈಲ್ ಮಾಡಿ ರಿಕವರಿ ಅಂತ ನಿನ್ನ ಮನೇನ ಲಕ್ಷ್ಮಿ ಹೆಸರಿಗೊಪ್ಸಿದ್ದೇನೆ. ಶೌರ್ಯ, ಲೇ,